ನಾಳೆ ಡಿಕೆ ಶಿವಕುಮಾರ್ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರಿಗೆ ಇವತ್ತು ಅಧಿಕೃತವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಅಧಿಕೃತವಾದಂತಹ ಆಹ್ವಾನವನ್ನು ಕೊಟ್ಟರು. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಸಿಎಂಗೆ ಆಹ್ವಾನ, ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಮ್ಮ ಮನೆಗೆ ಬನ್ನಿ ಅಂತ ಅಧಿಕೃತವಾದಂತಹ ಆಹ್ವಾನವನ್ನು ಕೊಟ್ಟರು ಡಿಸಿಎಂ ಡಿಕೆ ಶಿವಕುಮಾರ್. ಇನ್ನು ಸಿಎಂ ಕೂಡ ಒಪ್ಕೊಂಡಿದ್ದಾರೆ, ಡಿಕೆ ಶಿವಕುಮಾರ್ ಅವರ ಆಹ್ವಾನವನ್ನ ಒಪ್ಕೊಂಡಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂಗೆ ಆಹ್ವಾನವನ್ನ ಕೊಟ್ಟರು ಡಿಕೆಶಿ. ಇದಕ್ಕೆ ಒಪ್ಪಿಕೊಂಡು ಓಕೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. 2 ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ ಮಾಡಿದ್ರು, ಇಡ್ಲಿ ಸಾಂಬಾರ್ ವಡೆ ಅಂತ. ಈಗ ನಾಳೆ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಕೆಶಿ ನಿವಾಸದಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಕೇವಲ ನಿಮಿತ್ತ ರಾಜಕೀಯ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥದ್ದು ಪರಿಗಣಿಸಬೇಕಾಗಿರುವಂತಹ ವಿಚಾರ. ಹೈಕಮಾಂಡ್ ಸೂಚನೆ ಮೇರೆಗೆ ನಡೀತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್. ಡಿಕೆಶಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ತಯಾರಿ ಆಗ್ತಾ ಇದೆ. ನಾಳೆ ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯನವರು ಡಿಕೆಶಿ ನಿವಾಸಕ್ಕೆ ಹೋಗಲಿದ್ದಾರೆ. ಹಾಗಾಗಿ ಸಿಎಂಗಾಗಿ ತಯಾರಾಗ್ತಾ ಇದೆ ಕನಕಪುರದ ನಾಟಿ ಕೋಳಿ ಫ್ರೈ ಮತ್ತು ನಾಟಿ ಕೋಳಿ ಸಾಂಬಾರ್ ಜೊತೆಗೆ ಇಡ್ಲಿ ಪೂರಿ ಎಲ್ಲ ಇರುತ್ತೆ. ಕನಕಪುರದಿಂದ ವಿಶೇಷವಾಗಿ ತಂದಂತಹ ನಾಟಿ ಕೋಳಿಗಳಿಂದ ಭರ್ಜರಿ ಭಕ್ಷ್ಯ ರೆಡಿ ಆಗ್ತಾ ಇದೆ. ಡಿಸಿಎಂ ಸರ್ಕಾರಿ ನಿವಾಸದಲ್ಲಿ ಸಾಕಿರುವಂತಹ ನಾಟಿ ಕೋಳಿಗಳು. ನಾಟಿ ಕೋಳಿ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಪಂಚಪ್ರಾಣ. ನಾನ್ ವೆಜ್ ಪ್ರಿಯ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಅವರಿಗೆ ಇಷ್ಟ ಆಗುವಂತಹ ಬ್ರೇಕ್ಫಾಸ್ಟ್ ಅನ್ನು ಕೊಡೋದಕ್ಕೆ ಆಹ್ವಾನವನ್ನ ಕೊಟ್ಟಿರೋದು. ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ. ದೆಹಲಿಯಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಡಿಕೆ ಸುರೇಶ್. ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ, ಏನೂ ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ದೆಹಲಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಜಂಟಿ ಸುದ್ದಿಗೋಷ್ಠಿಯ ನಂತರದಲ್ಲಿ ಅಲ್ಲಿ ಡಿಕೆ ಸುರೇಶ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇಬ್ರು ಕೂಡಿ ಸುದ್ದಿಗೋಷ್ಠಿ ನಡೆಸಿದ್ದಾರಲ್ಲ, ಎಲ್ಲವೂ ಓಕೆ ಅಂತ. ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅಂತ ಡಿಕೆ ಸುರೇಶ್ ಮಾತನಾಡಿರೋದು. ಎಲ್ಲ ವಿಚಾರಗಳನ್ನು ಕೂಡ ದೆಹಲಿಯಲ್ಲಿದ್ರು ಅವರು ನೋಡ್ತಾ ಇದ್ದಾರೆ. ಸ್ವಾಮೀಜಿಗಳು ಧರ್ಮ ಕಾರ್ಯ ಮಾಡಬೇಕು ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ರು ನೆನೆ. ಯಾರ್ಯಾರು ಯಾವ್ಯಾವ ಸಂದರ್ಭಗಳಲ್ಲಿ ಮಠಗಳನ್ನ ಬಳಸಿದ್ದಾರೆ, ಯಾವ ರೀತಿ ಬಳಸಿಕೊಂಡಿದ್ದಾರೆ ಅಂತ ರಾಜ್ಯದ ಜನರಿಗೆ ಗೊತ್ತಿದೆ ಅಂತ ಎಚ್.ಡಿ.ಕೆ ಹೇಳಿಕೆಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಡಿಕೆ ಸುರೇಶ್. ಎಚ್.ಡಿ. ಕುಮಾರಸ್ವಾಮಿ ಅವರ ಹೇಳಿಕೆಗೆ ತಿರುಗೇಟು. ಎಲ್ಲವೂ ಒಂದು ಹಂತಕ್ಕೆ ಬರುತ್ತದೆ, ಏನೂ ಸಮಸ್ಯೆ ಇಲ್ಲ, ಸುಸೂತ್ರವಾಗಿ ಎಲ್ಲವೂ ಕೂಡ ನಿಭಾಯಿಸಲಾಗುತ್ತೆ, ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಈ ವಿಚಾರವಾಗಿ ನಾನು ಏನೂ ಕೂಡ ಹೇಳೋದಿಲ್ಲ, ನಾನು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ ದೆಹಲಿಗೆ, ಎಲ್ಲವನ್ನು ಕೂಡ ಕಾದು ನೋಡೋಣ ಅಂತ ಡಿಕೆ ಸುರೇಶ್ ಮತ್ತೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನಿಟ್ಟಿದ್ದಾರೆ. ಮುಖ್ಯಮಂತ್ರಿ ಇದ್ದೆ, 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ ನನ್ನ ಅಧಿಕಾರ ಹೋದಾಗ ನಾನು ಯಾವುದೇ ಮಠಾಧೀಶರ ನೆರವು ಕೇಳಲಿಲ್ಲ. ಮಠಾಧೀಶರ ಕೆಲಸವೇ ಬೇರೆ, ರಾಜಕಾರಣ. ನಾನು ಒಕ್ಕಲಿಗ ಸಮಾಜ ಇನ್ನೊಂದು ಸಮಾಜ ಹೇಳಲ್ಲ. ನಾನು ಹೇಳ್ತಕ್ಕಂಥದ್ದು ಸಮಾಜದಲ್ಲಿ ಈ ರೀತಿ ಜಾತಿಯ ಹೆಸರನ್ನ ಹೇಳ್ಕೊಂಡು ಧಾರ್ಮಿಕ ಕ್ಷೇತ್ರಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಯಾವುದೇ ರಾಜಕಾರಣಿಗಳಿಗೆ ಶೋಭೆ ತರಲ್ಲ. ಇದು ನನ್ನ ಖಾಸಗಿ ಭೇಟಿ, ಅದನ್ನೆಲ್ಲ ನಾನು ಹೇಳೋಕ್ಕಾಗೋದಿಲ್ಲ. ಸೊ ಎಲ್ಲವೂ ಕೂಡ ಸುಸೂತ್ರವಾಗಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗಿದೆ, ನಾಳೆನೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸೊ ಎಲ್ಲ ಒಂದು ಹಂತಕ್ಕೆ ಬರುತ್ತೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ಸೂಕ್ತ ತೀರ್ಮಾನ ತಗೊಳುತ್ತೆ. ಒತ್ತಡ ಹಾಕ್ಲಿಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಕಳಿಸ್ಕೊಟ್ರು ಅಂತ ಅದು ನೀವು ಹೇಳ್ತಾ ಇರೋದು ಸರ್. ಅಂದ್ರೆ ಈಗ ಡಿಕೆ ಸಿಎಂ ಆಗೋದು ಸ್ವಾಮೀಜಿಗಳು ಕುಮಾರಸ್ವಾಮಿ ಅವರು ಕೇಳಿಕೊಂಡ್ರು, ಸ್ವಾಮೀಜಿಗಳು ಧರ್ಮ ಕೆಲಸ ಮಾಡಬೇಕು, ಹಸ್ತಕ್ಷೇಪ ಮಾಡಬಾರ್ದು. ಅದಕ್ಕೆ ರಾಜಕೀಯವಾಗಿ ಹೇಳೋದಕ್ಕಿಂತ ಮುಖ್ಯವಾಗಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಮಠ ಬಳಸ್ಕೊಂಡಿದ್ದಾರೆ ಅನ್ನೋದು ಈ ರಾಜ್ಯದ ಜನರಿಗೆ ಗೊತ್ತಿದೆ. ಹಾಗಾಗಿ ನಾನೇನು ಹೆಚ್ಚಿಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸರ್ ಈಗ ಕುರ್ಚಿ ವಿಚಾರ 2008ಕ್ಕೆ ಏನಾದರೂ ಮುಂದೂಡುತ್ತಾ ಇಲ್ಲ 28ಕ್ಕೆ? ಸಿಎಂ ಕುರ್ಚಿ 28 ಆದ್ಮೇಲೂ ಇರ್ತದೆ, ಅದೆಲ್ಲೂ ಹೋಗೋದಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ತಿಮ್ಮೇಗೌಡ್ರೆ, ಕಳೆದ 2 ದಿನಗಳ ಹಿಂದೆ ಇಡ್ಲಿ ವಡಾ ಸಾಂಬಾರ್
ಇದ್ದಂಥ ಸಂದರ್ಭದಲ್ಲಿ ಆಗದೇ ಇರುವಂತಹ ಸಂಧಾನ ನಾಳೆ ನಾಟಿ ಕೋಳಿ ಇರುತ್ತೆ. ಒಂದು ದೊಡ್ಡ ಮೆನುನೇ ರೆಡಿ ಆಗ್ತಾ ಇದೆ. ನಾಟಿ ಕೋಳಿ ಜೊತೆಗೆ ಸಂಧಾನ ಆಗುತ್ತೆ ಅಂತ ನಿರೀಕ್ಷೆ ಇಟ್ಕೊಳ್ಬಹುದಾ? ಇಡ್ಲಿ ವಡೆ ತಿಂದಾಗಲೂ ಒಂದೇ ಮಾತು, ನಾಳೆ ನಾಟಿ ಕೋಳಿ ತಿಂದಾಗಲೂ ಒಂದೇ ಮಾತು. ನಾವಿಬ್ಬರು ಒಟ್ಟಾಗಿದ್ದೀವಿ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಹಿಂದೆಯೂ ಒಗ್ಗಟ್ಟಾಗಿದ್ದೀವಿ, ಮುಂದೆಯೂ ಒಗ್ಗಟ್ಟಾಗಿರ್ತೀವಿ ಅಂಥದ್ದೊಂದು ಸಂದೇಶವನ್ನು ನಾಳೆಯೂ ರವಾನೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಅಂಥದ್ದೊಂದು ಸೂಚನೆಯನ್ನು ಕೊಟ್ಟಿದೆ ಅರುಣ್. ಯಾಕಂದರೆ ನಾಯಕತ್ವ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಬಣ ರಾಜಕೀಯದಿಂದಾಗಿ ಹೈಕಮಾಂಡ್ಗೆ ಒಂದು ರೀತಿ ರಾಷ್ಟ್ರಮಟ್ಟದಲ್ಲಿ ಮುಜುಗರ ಎದುರಾಗಿತ್ತು. ಸೊ ಹೀಗಾಗಿ ಆ ಒಂದು ಮುಜುಗರದಿಂದ ಪಾರಾಗಬೇಕು ಅಂತ, ಯಾಕಂದರೆ ಇವತ್ತಿನಿಂದ ಸಂಸತ್ ಅಧಿವೇಶನ ಆರಂಭವಾಗಿದೆ. ಡಿಸೆಂಬರ್ 8ನೇ ತಾರೀಕಿಂದ ರಾಜ್ಯದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾಯಿದೆ. ವಿರೋಧ ಪಕ್ಷಗಳ ಟೀಕೆಗೂ ಗುರಿಯಾಗುವಂಥ ಒಂದು ಆತಂಕದಲ್ಲಿರ್ತಕ್ಕಂಥ ಹೈಕಮಾಂಡ್ ಉಭಯ ನಾಯಕರಿಬ್ಬರಿಗೂ ಕೂಡ ಇಂಥದ್ದೊಂದು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಏನು, ನೀವಿಬ್ಬರು ಕೂಡ ಜೊತೆಯಲ್ಲಿ ಇದ್ಕೊಂಡು ಪ್ರೆಸ್ ಮೀಟ್ ಮಾಡೋದ್ರ ಮುಖಾಂತರ ನೀವು ಒಗ್ಗಟ್ಟಾಗಿದ್ದೀವಿ ಎನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡಿ, ಕಾರ್ಯಕರ್ತರು ಡಿಸ್ಟರ್ಬ್ ಆಗದಂತೆ ನೋಡ್ಕೊಳ್ಳಿ, ವಿರೋಧ ಪಕ್ಷಗಳ ಟೀಕೆಗೆ ಗುರಿಯಾಗದಂತೆ ನೋಡ್ಕೊಳ್ಳಿ, ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ ನೋಡ್ಕೊಳ್ಳಿ ಎನ್ನುವಂಥ ಒಂದು ಸೂಚನೆ ಕೂಡ ಕೊಟ್ಟಿದ್ದರು. ಅದರಂತೆ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ನಾಳೆ ಬೆಳಿಗ್ಗೆ 9:30ಕ್ಕೆ ಡಿ ಕೆ ಶಿವಕುಮಾರ್ ಅವರ ಸದಾಶಿವನಗರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೀತಾ ಇದೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ವಿಶೇಷತೆ ಏನು ಅಂದರೆ, ಕನಕಪುರದಿಂದ ತಂದಿರುವಂಥ ನಾಟಿ ಕೋಣಿಗಳನ್ನು ಡಿ ಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸ ಅಂದರೆ ಶಿವಾನಂದ ಸರ್ಕಲ್ ಬಳಿ ಇರ್ತಕ್ಕಂಥ ಸರ್ಕಾರಿ ನಿವಾಸದಲ್ಲಿ ಸಾಕಲಾಗಿತ್ತು. ಅವುಗಳನ್ನೇ ಕುಯ್ದು ನಾಳೆ ವಿವಿಧ ಖಾದ್ಯಗಳನ್ನು ತಯಾರು ಮಾಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ನಾಟಿ ಕೋಳಿ ಅಂದರೆ ತುಂಬ ಅಚ್ಚುಮೆಚ್ಚು. ಅವರು ಈ ಹಿಂದೆ ಹಲವಾರು ಸಂದರ್ಶನಗಳಲ್ಲಿ ಮತ್ತೊಂದು ಕಡೆ ಬಹಿರಂಗ ವೇದಿಕೆಗಳಲ್ಲೇ ಹೇಳಿದ್ದಾರೆ. ಸೊ ಹೀಗಾಗಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಪರೂಪಕ್ಕೆ ತಮ್ಮ ನಿವಾಸಕ್ಕೆ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರಿಗೆ ಪ್ರಿಯವಾದಂಥ ಒಂದು ಅಡುಗೆಗಳನ್ನು, ತಿಂಡಿ ತಿನಿಸುಗಳನ್ನು ಕೊಡೋದ್ರ ಮುಖಾಂತರ ಅವ್ರಿಗೆ ಒಂದು ಆರೈಕೆ ಮಾಡೋದಕ್ಕೆ ಇದೀಗ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಮುಂದಾಗಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ನಾಳೆ ಏನು ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಇಬ್ಬರು ನಾಯಕರು ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ ಎನ್ನುವಂಥ ಒಂದು ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಯಾಕಂದರೆ ನಾವಿಬ್ಬರು ಕೂಡ ಒಗ್ಗಟ್ಟಾಗಿದ್ದೀವಿ, ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅನ್ನುವಂಥ ಒಂದು ಮಾತನ್ನು ಮತ್ತೆ ಪುನರುಚ್ಚಾರ ಮಾಡುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಇಬ್ಬರು ನಾಯಕರು ಕೂಡ ತಮ್ಮ ಪಟ್ಟನ್ನು ಸಡಿಲಿಕೆ ಮಾಡಿಲ್ಲ. ಅಂದರೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಕೊಡ್ತೀನಿ ಅಂತ ಹೇಳಿ ಇತ್ತ ಸಿದ್ದರಾಮಯ್ಯನವರು ಕೂಡ ಬಹಿರಂಗವಾಗಿ ಹೇಳ್ತಾಯಿಲ್ಲ, ಅತ್ತ ಡಿ ಕೆ ಶಿವಕುಮಾರ್ ಅವರು ಕೂಡ ತಮ್ಮ ಪ್ರಯತ್ನವನ್ನು ನಿಲ್ಲಿಸಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿಲ್ಲ. ಹೀಗಾಗಿ ಆಂತರಿಕವಾಗಿ ಇಬ್ಬರು ಕೂಡ ಮುಸುಕಿನ ಗುದ್ದಾಟದಲ್ಲಿ ತೊಡಗಿದ್ರೂ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅನಿವಾರ್ಯತೆಯಲ್ಲಿಯೇ ಈ ರೀತಿಯಾದಂಥ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಇದೀಗ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಮಹತ್ವದ ಚರ್ಚೆ. ಅರುಣ್, ಓಕೆ, ತಿಮ್ಮೇಗೌಡ್ರೆ, ಇನ್ನು ಸ್ವಾಮೀಜಿಗಳ ರಾಜಕಾರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಅವರು ನಿನ್ನೆ ವಾಗ್ದಾಳಿ ನಡೆಸಿದರು. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ತಿರುಗೇಟು ಕೊಟ್ಟರು. ದೆಹಲಿಯಿಂದ ಬಂದ ತಕ್ಷಣ ಡಿ ಕೆ ಸುರೇಶ್ ಅವರು ಕೂಡ ಈಗ ಖಾರವಾಗಿ ನುಡಿದಿದ್ದಾರೆ. ಇಲ್ಲ ಒಂದು ಕಡೆ ಈ ಮಾಜಿ ಜೋಡೆತ್ತುಗಳ ವಾರ್ ಮತ್ತೆ ಮುನ್ನೆಲೆಗೆ ಬರುತ್ತೆ ಅಂತ ಅನಿಸ್ತಾ ಇದೆಯಾ? ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಇದೊಂದು ರೀತಿ ಸಮುದಾಯದ ಮತ ಬ್ಯಾಂಕ್ನ ಒಂದು ಅಸ್ತಿತ್ವದ ಪ್ರಶ್ನೆ ಅಂತ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ ಮಾಡ್ತಾ ಇರ್ತಕ್ಕಂಥದ್ದು, ಒಕ್ಕಲಿಗ ಸಮುದಾಯ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ನನ್ನನ್ನು ಬೆಂಬಲಿಸಿದೆ. ಹೀಗಾಗಿ ಒಕ್ಕಲಿಗ ಸಮುದಾಯಕ್ಕೂ ಕೂಡ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು, ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವಂಥ ನಿಟ್ಟಲ್ಲಿ ಕ್ಲೈಮ್ ಮಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಸಮುದಾಯದ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಅವರ ಬೆನ್ನಿಗೆ ನಿಂತಿರ್ತಕ್ಕಂಥದ್ದು. ಸೊ ಇದೀಗ ಯಾವಾಗ ಒಂದು ವೇಳೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅಥವಾ ಸ್ವಾಮೀಜಿಗಳು ಅವರ ಬೆನ್ನಿಗೆ ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆಯಾಗಿ ಸಮುದಾಯದ ಹಿಡಿತ ಸಡಿಲಿಕೆ ಆಗ್ತಾ ಇದೆ ತಮ್ಮ ಕುಟುಂಬದಿಂದ ಅನ್ನುವಂಥ ಒಂದು ಆತಂಕ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಅವರ ಕುಟುಂಬಕ್ಕೆ ಇರ್ಬೋದು. ಸೊ ಹೀಗಾಗಿಯೇ ಈ ಇಬ್ಬರು ಮದಗಜಗಳ ವಿರುದ್ಧ ಇದೀಗ ಟಾಕ್ ವಾರ್ ಶುರುವಾಗಿರ್ತಕ್ಕಂಥದ್ದು. ಯಾಕಂದರೆ ಮೊನ್ನೆ ಅಷ್ಟೇ ಕುಮಾರಸ್ವಾಮಿಯವರು ಸ್ವಾಮೀಜಿಯವರ ಒಂದು ಹೇಳಿಕೆಗಳ ಬಗ್ಗೆ ತೀವ್ರ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ನಾನು ಯಾವತ್ತೂ ಕೂಡ ಸ್ವಾಮೀಜಿಯವರ ಬೆಂಬಲವನ್ನು ಕೂಡ ಪಡ್ಕೊಂಡಿರಲಿಲ್ಲ, ನಾನು ಯಾವತ್ತೂ ಧರ್ಮಾಧಿಕಾರಿಗಳ ಮೊರೆ ಹೋಗಿರಲಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಸ್ವಾಮೀಜಿಗಳ ನಡೆಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದರು. ಇದಕ್ಕೆ ತೀವ್ರ ಆಕ್ರೋಶಗೊಂಡಂಥ ತೀವ್ರ ಕೆಂಡಾಮಂಡಲರಾದಂಥ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಒಂದು ತಿರುಗೇಟನ್ನು ಕೊಟ್ಟಿದ್ದರು. ಹೌದಾ, ಪಾಪ ಕುಮಾರಸ್ವಾಮಿ ಗೊತ್ತಿಲ್ಲ 2ನೇ ಮಠ ಹೇಗಾಯಿತು ಅನ್ನುವಂಥ ನಿಟ್ಟಲ್ಲಿ. ಅಂದರೆ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ 2ನೇ ಮಠ ಕಟ್ತಾರೆ ಯಾರು, ದೇವೇಗೌಡರ ಕುಟುಂಬ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದ್ರ ಮುಖಾಂತರ ಎಚ್ ಡಿ ಕುಮಾರಸ್ವಾಮಿಗೆ ತಿರುಗೇಟನ್ನು ಕೊಟ್ಟಿದ್ದರು. ಇವತ್ತು ಅದೇ ದಾಟಿಯಲ್ಲೇ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ಸಹೋದರ ಹಾಗೂ ಮಾಜಿ ಸಂಸದ ಡಿ ಕೆ ಸುರೇಶ್ ಅವರು ಯಾರ್ಯಾರು ಮಠಗಳನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಕೊಂಡಿದ್ದಾರೆ ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತು ಅನ್ನುವಂಥ ಒಂದು ಮಾತನ್ನು
ಪರೋಕ್ಷವಾಗಿ ಹೇಳಿರ್ತಕ್ಕಂಥದ್ದು. ಸೊ ಹೀಗಾಗಿ ಇದೀಗ HD ಕುಮಾರಸ್ವಾಮಿ ವರ್ಸಸ್ DK ಬ್ರದರ್ಸ್ ವಿರುದ್ಧ DK ಬ್ರದರ್ಸ್ ನಡುವೆ ಈ ರೀತಿಯಾದಂಥ ಒಂದು ವಾಗ್ಯುದ್ಧಗಳು ಇನ್ನು ಕಂಟಿನ್ಯೂಸ್ ಆಗಿ ನಡೀತವೆ ಅನ್ನುವಂಥದ್ದು ಕೂಡ Okay. ಸದ್ಯದ ಮಟ್ಟಿಗೆ ಕೇಳಿ ಬರ್ತಾ ಇರ್ತಕ್ಕಂಥ ಒಂದು ಚರ್ಚೆ ಅವರನ್ನು. ಥ್ಯಾಂಕ್ ಯು ತಿಮ್ಮೇಗೌಡ.